ಪ್ರತಿಯೊಬ್ಬ ವ್ಯಕ್ತಿ ಒಳಗೂ ಒಂದು ಅದ್ಭುತವಾದ ಶಕ್ತಿ ಇದೆ. ನಮ್ಮ ಪ್ರಪಂಚದಲ್ಲಿ ಎಷ್ಟೊಂದು ಜನರಿದ್ದಾರೆ, ಆದರೆ ಅವರೆಲ್ಲರ ಪೈಕಿ ಥೇಟ್ ನಿಮ್ಮಂತೆ ಇರೋ ಇನ್ನೊಬ್ಬರಿರಲು ಸಾಧ್ಯನಾ? ದೇವರು ನಿಮ್ಮನ್ನು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಕನಿಷ್ಠ ನಿಮ್ಮ ಬೆರಳು ಮುದ್ರೆಗಳು ಸಹ ಇನ್ನೊಬ್ಬರೊಂದಿಗೆ ಮ್ಯಾಚ್ ಆಗೋದೇ ಇಲ್ಲ. ಸೊ ನಮ್ಮೆಲ್ಲರಲ್ಲೂ ನಮ್ಮದೇ ಆದ ಒಂದು ವೈಯಕ್ತಿಕ ಶಕ್ತಿ ಇದೆ ಅಂತ ಆಯಿತು. ಉದಾಹರಣೆಗೆ, ಅರ್ಧ ತುಂಬಿದ ಲೋಟ ತೆಗೆದುಕೊಂಡು ನೀವು ಅದಕ್ಕೆ ನೀರು ಸುರಿಯುತ್ತಾ ಹೋದರೆ ಅದು ತುಂಬಿದ ಕೂಡಲೇ ನೀರು ಹೊರಗೆ ಚೆಲ್ಲುತ್ತದೆ. ನಿಮ್ಗೆ ಗೊತ್ತೇ ಇದೆ, ಆ ಲೋಟ ತನ್ನ ಸಾಮರ್ಥ್ಯ ಇರೋವರೆಗೂ ನೀರು ತುಂಬಿಸ್ಕೊಳ್ಳುತ್ತೆ. ನಂತರ ಸ್ವಾಭಾವಿಕವಾಗಿಯೇ ನೀರು ಹೊರಗೆ ಹರಿಯುತ್ತದೆ. ಹಾಗೆಯೇ ಈ ಪ್ರಪಂಚಕ್ಕೆ ನೀವು ನಿಮ್ಮ ಬಳಿ ಇರೋದನ್ನು ಮಾತ್ರ ಕೊಡೋದಕ್ಕೆ ಬಂದಿದ್ದೀರ. ನಿಮ್ಮಲ್ಲಿ ಜ್ಞಾನ ತುಂಬಿ ಹರಿಯುತ್ತಿದ್ದರೆ ಅದನ್ನು ಈ ಪ್ರಪಂಚ ಪಡೆಯುತ್ತದೆ. ನಿಮ್ಮ ಬಳಿ ಹಣ ತುಂಬಿ ಹರಿಯುತ್ತಿದ್ದರೆ ಅದರ ಪ್ರಯೋಜನವೂ ಕೂಡ ಈ ಪ್ರಪಂಚ ಪಡೆಯುತ್ತದೆ. ಹಾಗೆಯೇ ಪ್ರತಿಯೊಂದು ಸಹ. ಇಲ್ಲಿ ಪ್ರತಿಯೊಂದರ ಮೂಲ ನೀವು ಅನ್ನೋ ಕೇಂದ್ರ ಮಾತ್ರ.